ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸೋದರ ಸಂಬಂಧಿಗಳ ನಡುವಿನ ವಿವಾಹಕ್ಕೆ ವಿರುದ್ಧವಾಗಿ ಕೆಲವೊಂದು ಕಾರಣಗಳಿಂದಾಗಿ ರಕ್ತ ಸಂಬಂಧಗಳ ನಡುವಿನ ಮದುವೆಯನ್ನು ಭಾರತದಲ್ಲಿ ವಿರೋಧಿಸಲಾಗುತ್ತದೆ. ಭಾರತದಲ್ಲಿ ವೈವಿಧ್ಯಮಯ ಸಂಪ್ರದಾಯಗಳಿದ್ದು, ಇಂತಹ ಸಂಪ್ರದಾಯಗಳ ಆಚರಣೆಯಲ್ಲಿ ಮುಖ್ಯವಾಗಿ ಮದುವೆಯ ಒಂದು ಧರ್ಮ, ಜಾತಿ, ಕುಲ, ಗೋತ್ರ ಇತ್ಯಾದಿಗಳನ್ನು ನೋಡಿ ಮದುವೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ಮದುವೆ ಸಂದರ್ಭದಲ್ಲಿ ಪ್ರಮುಖವಾಗಿ ವರ ಹಾಗೂ ವಧು ಒಂದೇ ಜಾತಿ ಮತ್ತು ಕುಲಕ್ಕೆ ಒಳಪಟ್ಟಿರುವವರು ಆಗಬೇಕು. ಹೀಗಾಗಿ ಅಂತರ್ಜಾತಿ ಹಾಗೂ ಕುಲದ ಮದುವೆಯನ್ನು ವಿರೋಧಿಸಲಾಗುತ್ತದೆ. ಇಂತಹ ಮದುವೆಗಳಿಂದ ಏನೆಲ್ಲ ತೊಂದರೆಗಳನ್ನು ಬರುತ್ತದೆ ಎಂದು ಹಿರಿಯರು ನಂಬುವರು. ಮುಖ್ಯವಾಗಿ ಒಂದೇ ಕುಲದಲ್ಲಿ ಮದುವೆಯಾದರೆ ಅದು ಸೋದರ ಸೋದರಿ ನಡುವಿನ ವಿವಾಹ ಎಂದು ಪರಿಗಣಿಸಲಾಗುತ್ತದೆ. ಕೆಲವೊಮ್ಮೆ ಸೋದರ ಸಂಬಂಧಿಗಳ ನಡುವೆ ಪ್ರೇಮ ವಿವಾಹಗಳು ನಡೆಯುವುದೂ ಇದೆ. ಆದರೆ ಇದರಿಂದ ಮುಂದೆ ಹುಟ್ಟುವಂತಹ ಮಗುವಿಗೆ ಸಮಸ್ಯೆಯಾಗುವುದು ಎಂದು ಹೇಳಲಾಗುತ್ತದೆ. ಸೋದರ ಸಂಬಂಧಿಗಳ ಮದುವೆಯಾದರೆ ಹುಟ್ಟುವ ಮಕ್ಕಳಲ್ಲಿ ಅಂಗವೈಕಲ್ಯವು ಬರುವುದು ಎಂದು ಹೇಳಲಾಗಿದೆ. ಕೆಲವೊಂದು ಘಟನೆಗಳು ಕೂಡ ಇದನ್ನು ಸಾಬೀತು ಮಾಡಿದೆ. ಹುಟ್ಟಿದ ಮಗುವಿಗೆ ಒಂದು ಕಿಡ್ನಿ ಇರುವುದು ಕಂಡುಬಂದಿದೆ. ಆದರೆ ಶಸ್ತ್ರಚಿಕಿತ್ಸೆ ಮಾಡುವ ವೇಳೆ ಮಗುವಿನ ದೇಹದಲ್ಲಿ ಕಿಡ್ನಿ ಪತ್ತೆಯಾಗಿದೆ. ಆದರೆ ಸೋನೋಗ್ರಫಿಯಲ್ಲಿ ಇದು ಪತ್ತೆಯಾಗಿಲ್ಲ. ವೈದ್ಯರು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಮಗುವಿನ ತಂದೆ ತಾಯಿ ರಕ್ತ ಸಂಬಂಧಿಗಳು ಎನ್ನುವುದು ತಿಳಿಯಬಂದಿದೆ. ಭಾರತದಲ್ಲಿ ಇಂತಹ ಮದುವೆಗಳಿಗೆ ತೀವ್ರ ವಿರೋಧವಿದ್ದು ಎಲ್ಲ ರಾಜ್ಯ ಹಾಗೂ ಜಾತಿ ಧರ್ಮಗಳಲ್ಲಿ ಇದನ್ನು ವಿರೋಧ ಮಾಡಲಾಗುತ್ತದೆ. ಕೆಲವೊಂದು ಪಂಗಡಗಳಲ್ಲಿ ಸೋದರ ಮಾವ ಮತ್ತು ಸೊಸೆಯ ನಡುವೆಯೂ ಮದುವೆಯಾಗುವುದು ಇದೆ. ಆದರೆ ಇದರಿಂದ ಮುಂದೆ ಮಗುವಿನಲ್ಲಿ ಅಂಗವೈಕಲ್ಯವು ಕಂಡುಬರಬಹುದು ಎಂದು ಹೇಳಲಾಗುತ್ತದೆ. ಸೋದರ ಸಂಬಂಧಿಗಳ ಮಧ್ಯೆ ಮದುವೆಯಾದರೆ ಅದರಿಂದ ಹುಟ್ಟುವ ಮಗುವಿನಲ್ಲಿ ಅಂಗವೈಕಲ್ಯದ ಸಮಸ್ಯೆಯು ಹೆಚ್ಚಾಗುವುದು. ಮಹಿಳೆಯು ಯಾವುದೇ ರೀತಿಯಿಂದ ರಕ್ತ ಸಂಬಂಧಿಯಾಗಿದ್ದರೂ ಇಂತಹ ಸಮಸ್ಯೆಗಳು ಬರುವುದು ಎಂದು ವೈದ್ಯರು ಹೇಳಿದರು. ಜನ್ಮಜಾತ ವಿರೂಪಗಳು. ಸೋದರ ಸಂಬಂಧಿಗಳ ಮಧ್ಯೆ ವಿವಾಹವೇರ್ಪಟ್ಟರೆ ಅದರಿಂದ ಜನ್ಮಜಾತ ವಿರೂಪಗಳು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಇರುವುದು. ಹೃದಯದ ಸಮಸ್ಯೆ, ಸೀಳು ತುಟಿಗಳು ಮತ್ತು ಹೊಸುಡು, ಹೈಡ್ರೋಸಿಫಿಲಸ್ ಮತ್ತು ಪೋಸ್ಟಿಕ್ಸಿಯಲ್ ಹ್ಯಾಂಡ್ ಪ್ಯಾಲಿಡ್ಯಾಕ್ಟಿಲಿ ಸಮಸ್ಯೆಯು ಸಾಮಾನ್ಯವಾಗಿರುವುದು. ಮಾನಸಿಕ ಅಸ್ವಸ್ಥತೆ. ರಕ್ತ ಸಂಬಂಧಿಗಳ ನಡುವಿನ ಮದುವೆಯನ್ನು ಪ್ರೋತ್ಸಾಹಿಸುವಂತಹ ಪಂಗಡ ಹಾಗೂ ಜಾತಿಗಳಲ್ಲಿ ಸಾಮಾನ್ಯವಾಗಿ ಮಾನಸಿಕ ಸಮಸ್ಯೆಗಳು ಕಂಡುಬರುವುದು. ಹುಟ್ಟುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ತೀವ್ರ ರೀತಿಯ ಮನಸ್ಥಿತಿ ಬದಲಾವಣೆ ಮತ್ತು ಹಿಂಸಾ ಪ್ರವೃತ್ತಿಯ ಕಂಡುಬರುವುದು. ಮುಖ್ಯವಾಗಿ ಕೆಲವು ಮಕ್ಕಳಲ್ಲಿ ಖಿನ್ನತೆ, ಆತಂಕ, ಮನಸ್ಥಿತಿ ಬದಲಾವಣೆಯಂತಹ ಮಾನಸಿಕ ಸಮಸ್ಯೆಗಳು ಕಂಡುಬರುವುದು. ಆಟೋಸೋಮಲ್ ರಿಸೆಸಿವ್ ರೋಗಗಳು. ರಕ್ತ ಸಂಬಂಧಿಗಳ ನಡುವಿನ ಮದುವೆಯಾದಾಗ ಸಿಸ್ಟನೂರಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಥಾಲೆಸೀಮಿಯಾ ಮತ್ತು ಜನ್ಮಜಾತ ಹೆಪಾಟಿಕ್ ಫೈಬ್ರೋಸಿಸ್ ಕಾಯಿಲೆಗಳು ಬರುವುದು. ಬುದ್ಧಿಮಾಂದ್ಯತೆ ಮತ್ತು ಅರಿವಿನ ವೈಕಲ್ಯ. ಹೆಚ್ಚಾಗಿ ರಕ್ತ ಸಂಬಂಧಿಗಳ ಮದುವೆಯಾದ ಸಂದರ್ಭದಲ್ಲಿ ಅವರಿಗೆ ಹುಟ್ಟುವಂತಹ ಮಕ್ಕಳು ಬುದ್ಧಿಮಾಂದ್ಯತೆ ಮತ್ತು ಅರಿವಿನ ವೈಕಲ್ಯ ಹೊಂದಿರುವವರು. ಆರೋಗ್ಯ ದೃಷ್ಟಿಯಿಂದಾಗಿ ರಕ್ತ ಸಂಬಂಧಗಳ ನಡುವಿನ ಮದುವೆಗೆ ವಿರೋಧ ವ್ಯಕ್ತಪಡಿಸಲಾಗಿದೆ. ಆದರೆ ಇಂತಹ ಮದುವೆಗಳು ಆಗುತ್ತಿದ್ದರೆ ಆಗ ಗರ್ಭಧಾರಣೆಗೆ ಮೊದಲು ಹೆಚ್ಚು ಗಮನ ಹರಿಸಬೇಕು. ಯಾವುದೇ ಕೌಟುಂಬಿಕ ಅನಾರೋಗ್ಯ ಹಿನ್ನೆಲೆಗಳು ಇದ್ದರೆ ಆಗ ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.